ಸಾಧನೆಗೆ ಸಾಧನೆ ಮಾಡೋದ್ರಿಂದ ಬಂದಿದ್ದೀನಿ ಅಂತಲ್ಲ, ಇಲ್ಲಿ ಆ ಸಾಧನೆ ಮಾಡಕ್ಕೂ ಕಾರಣ ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿ. ಯಾವಾಗಾದ್ರೂ ನಾನು ತುಂಬ ಸಾಧನೆ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಳ್ತೀವೋ ಅದು ಅವರ ಡೌನ್ಫಾಲ್ ಅಂತಲೇ ಹೇಳ್ತೀವಿ ನಾವು. ಸೊ ಹಾಗಾಗಿ ಒಂದೊಂದು ಚಿಕ್ಕ ಕೆಲಸ ಮಾಡೋದಕ್ಕೂ ಗುರುಗಳ ಆಶೀರ್ವಾದ ಇಲ್ಲ ಅಂತಂದರೆ ಅದು ಆಗೋದಿಲ್ಲ. ಯಾಕೆ ಹೇಳ್ತೀನಿ ಅಂತಂದರೆ, ನಾನು ಒಂದು ಕ್ರಿಕೆಟ್ನ ಉದಾಹರಣೆ ಕೊಡ್ತೀನಿ ಇಲ್ಲಿ. ಸೊ ನಾನು ಒಂದು ಟೆಸ್ಟ್ ಮ್ಯಾಚ್ ಆಡ್ತಾ ಇದ್ದೆ. ನಾನು ಚೆನ್ನೈನಲ್ಲಿ ಟೆಸ್ಟ್ ಮ್ಯಾಚ್ ಆಡ್ತಾ ಇದ್ದೆ 1998 ಪಾಕಿಸ್ತಾನದ ಮೇಲೆ ಟೆಸ್ಟ್ ಮ್ಯಾಚ್ ಆಡ್ತಾ ಇದ್ದೆ. ನಾನು ಯಾವುದೇ ಒಂದು ವರ್ಲ್ಡ್ ಕಪ್ ಕ್ವಾರ್ಟರ್ ಫೈನಲ್ಸ್ ಹೋಗ್ತಾ ಇಲ್ಲ. ನಾನು ತಮಗೆಲ್ಲ ಗೊತ್ತಿರೋಗೆ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ಆದರೆ ನಾನು ಈ 1998 ಒಂದು ಪಾಕಿಸ್ತಾನ ಟೆಸ್ಟ್ ಮ್ಯಾಚ್ ಆಡ್ತಾ ಇದ್ದೆ. ಸೊ ಅದಕ್ಕೆ ಮುಂಚೆ ಒಂದು 6-7 ತಿಂಗಳ ಮುಂಚೆ, ಒಂದು 7 ತಿಂಗಳ ಮುಂಚೆ ನನಗೆ ಒಂದು ಪ್ರಶಸ್ತಿ ಕೊಟ್ಟಿದ್ರು. ಇಂಟರ್ನ್ಯಾಷನಲ್ ಕ್ರಿಕೆಟರ್ ಆಫ್ ದಿ ಇಯರ್ ಅಂತ ಒಂದು ಪ್ರಶಸ್ತಿ ಕೊಟ್ಟಿದ್ರು ನನಗೆ. ಅಂದರೆ ಇಡೀ ಪ್ರಪಂಚದಲ್ಲೇ ಒಂದು ಒಳ್ಳೆ ಕ್ರಿಕೆಟರ್, ಬೆಸ್ಟ್ ಕ್ರಿಕೆಟರ್ ಅಂತ ಒಂದು ಪ್ರಶಸ್ತಿ ಕೊಟ್ಟಿದ್ರು. ಸೊ ಆವಾಗ ನಿಮ್ಮ ಪ್ರಶಸ್ತಿ ಬಂದಾಗ ಏನಾಗುತ್ತೆ ಅಂತಂದರೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ. ನನ್ನ ಕಡೆಯಿಂದ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋವಂಥ ಒಂದು ಯೋಚನೆ ಮಾಡ್ತಾ ಇರ್ತಾರೆ ಎಲ್ಲರೂ. ನನ್ನ ಸುತ್ತಮುತ್ತ ಇರೋರಾಗಲಿ ಅಥವಾ ಪ್ರೆಸ್ನವರಾಗಿರ್ಬೋದು ಅಥವಾ ನಮ್ಮ ಮನೆಯವರಾಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆದ್ರೂ ವೆಂಕಟೇಶ್ ಪ್ರಸಾದ್ ಅಲ್ಲಪ್ಪ, ಸೊ ಅವ್ರಿಗೆ ಪ್ರಶಸ್ತಿ ಸಿಕ್ಕಿದೆ ಯಾಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ, ಸೊ ಹಾಗಾಗಿ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಸೊ ನೀವು ಇವಾಗ ನಿಮ್ಮ ಬಾರ್ನ ರೇಸ್ ಮಾಡಬೇಕು. ಆ ಒಂದು ಪ್ರಶಸ್ತಿ ಸಿಕ್ಕಿದ ಮೇಲೆ ಒಂದು ಬಾರ್ನ ರೇಸ್ ಮಾಡಬೇಕು ನೀವು. ಸೊ ಆ ಒಂದು 6ರಿಂದ 8 ತಿಂಗಳು ಏನಾಯಿತು ಅಂತಂದರೆ, ಚೆನ್ನಾಗಿ ಮಾಡ್ತಾನೆ ಇದ್ದೀನಿ ಬೌಲಿಂಗ್, ಆದರೆ ವಿಕೆಟ್ಗಳು ಬರ್ತಾ ಇಲ್ಲ. ಸೊ ನಿಮ್ಗೆ ಗೊತ್ತಲ್ವ ನಮ್ಮ ಒಂದು ಮೈಂಡ್ ಸೆಟ್ ಯಾವ ಥರ ಅಂತಂದರೆ, ಯಾರು 100 ಹೊಡಿತಾರೆ ನೋಡಿ ಅವರೇ ಒಳ್ಳೆ ಬ್ಯಾಟರು, ಯಾರೋ ಒಂದು 5 ವಿಕೆಟ್ ತಗೊಳ್ತಾರೆ ಅವರೇ ಒಳ್ಳೆ ಬೌಲರ್ ಅಂತ ನಮ್ಮ ಒಂದು ಮೈಂಡ್ ಸೆಟ್ ಇದೆ ಜನಗಳು. ಸೊ ಯಾರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅದ್ರ ಹಿಂದೆ ಏನೇನು ಕಷ್ಟಪಡ್ತಾ ಇದ್ದಾರೆ, ಏನೇನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡೋಲ್ಲ. ಎಷ್ಟೇ ಕಷ್ಟಪಡಿ ವಿಕೆಟ್ ಬರೋಲ್ಲ ಅಂದರೆ ಸರಿ ಇಲ್ಲ ಬೌಲರ್ ಅಂತಲೇ. ಏನಿದೆ ಪಾಯಿಂಟ್ ಇಸ್, ಸೊ ಆ ಒಂದು ಮ್ಯಾಚ್ ಆಡ್ತಾ ಇರಬೇಕು. ನನಗೆ ಅಲ್ಲಿ ತನಕ ಅಷ್ಟು ಜಾಸ್ತಿ ವಿಕೆಟ್ಗಳು ಬರ್ತಾ ಇರಲಿಲ್ಲ ನನಗೆ. ಸೊ ಆ ಒಂದು ಮ್ಯಾಚ್ ಆಡ್ತಾ ಇದ್ದೀನಿ. ಸೊ ಅವಾಗ ನನ್ನ ಈಗ ಚೇಂಜ್ ಮಾಡೋದು, ಕ್ಯಾಪ್ಟನ್ ಬೌಲಿಂಗ್ ಚೇಂಜ್ ಮಾಡೋದು. ನನಗೆ ಗೊತ್ತು ಯಾಕೆ ಚೇಂಜ್ ಮಾಡೋದು ಅಂತಂದರೆ, ಯಾಕೆಂದರೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ ಕ್ಯಾಪ್ಟನ್ ಮೇಲೆ. ನನ್ನ ಮೇಲೆ ಕ್ಯಾಪ್ಟನ್ಗೆ ಎಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ. ಇಲ್ಲಪ್ಪ ಇವರು ಇನ್ನು ವಿಕೆಟ್ಗಳು ಬರ್ತಾ ಇಲ್ಲ, ಇವರಿಗೆ ವಿಕೆಟ್ ತೆಗಿತಾ ಇಲ್ಲ ಅನ್ನೋ ಒಂದು ಯೋಚನೆಯಿಂದ ಚೇಂಜ್ ಮಾಡೋದು. ನನಗೆ ಗೊತ್ತಾಗತ್ತೆ, ನನಗೆ ಅಂತ ಹೇಳಿ ನನಗೆ ಗೊತ್ತಾಗತ್ತೆ ಏನೇನು. ಸೊ ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೆ. ನಾನು ನಮ್ಮ ಇದು ಹಳೆ ಚೆನ್ನೈ ಗ್ರೌಂಡ್, ಚಿದಂಬರಂ ಸ್ಟೇಡಿಯಂ, ಇದು ಹಳೆ ಗ್ರೌಂಡ್, ಹಳೆ ಡ್ರೆಸ್ಸಿಂಗ್ ರೂಮು. ಸೊ ನಾನು ಒಳಗಡೆ ಹೋದೆ. ಸಿಕ್ಕಾಪಟ್ಟೆ ಶೆಕೆ ಬೇರೆ, ಚೆನ್ನೈಗೆ ಹೋಗೋದು ಯಾವ ಥರ ಅಂತ ನಿಮಗೆ. ಸೊ ಸಿಕ್ಕಾಪಟ್ಟೆ ಶೆಕೆ. ಸೊ ಇದನ್ನು ಟೀ ಶರ್ಟ್ನ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ನಾನು ನಮ್ಮ ಅಂಪೈರ್ಗೆ ಹೇಳಿಬಿಟ್ಟು ನಾನು ಹೊರಗಡೆ ಹೋದೆ. ಒಂದೆರಡು ಓವರ್ ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡೋಣ, ಏನಾಗ್ತದೆ, ಯಾಕೆ ವಿಕೆಟ್ ಬರ್ತಾ ಇಲ್ಲ ಅಂತ ಯೋಚನೆ ಮಾಡೋಣ ಅಂದ್ಕೊಂಡು ಹೊರಗಡೆ ಹೋದೆ. ಸೊ ನಾನು ಹೊರಗಡೆ ಕೂತಿದ್ದೀನಿ, ಸುಸ್ತಾಗಿ ಮೈಯೆಲ್ಲ ಬೆಳ್ತಿದೆ. ಸೊ ಟೀ ಶರ್ಟ್ ಚೇಂಜ್ ಮಾಡಬೇಕು. ಸೊ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಯೋಚನೆ ಮಾಡ್ತಾ ಕಣ್ಣಲ್ಲಿ ನೀರು ಬರ್ತಾ ಇದೆ ನನಗೆ. ನಾನು ಕೇಳ್ಕೊಳ್ತಾ ಇದ್ದೀನಿ, ದೇವ್ರೆ ನೀನು ಇನ್ನೂ ಏನು ಮಾಡಬೇಕು, ಇನ್ನೇನು ಮಾಡಬೇಕು ನಾನು ಕಷ್ಟಪಟ್ಟಿದ್ದೀನಿ ಯಾಕಂದರೆ ನಾನು ಜಾಸ್ತಿ ಓಡಿದ್ದೀನಿ, ಜಾಸ್ತಿ ಬೌಲಿಂಗ್ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಸ್ಯಾಕ್ರಿಫೈಸ್ಗಳು ಮಾಡಿದ್ದೀನಿ ನಾನು ಚೆನ್ನಾಗಿ ಬೌಲಿಂಗ್ ಮಾಡೋದಕ್ಕೆ. ಬಟ್ ಯಾಕೆ ವಿಕೆಟ್ಗಳು ಬರ್ತಾ ಇಲ್ಲ, ಎಲ್ಲಿ ಕಮ್ಮಿ ಮಾಡಿದ್ದೀನಿ ನನ್ನ ಕೆಲಸನ, ಯಾಕೆ ವಿಕೆಟ್ ಬರ್ತಾ ಇಲ್ಲ ನನಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನಾವು ಯಾವಾಗ ದೇವ್ರ ಬಗ್ಗೆ ಯೋಚನೆ ಮಾಡ್ತೀವೋ, ನಮ್ಮ ಮನೆಯಿಂದ ನಮಗೆ ಹೇಳ್ಕೊಟ್ಟೋದು ಏನು ಅಂತಂದರೆ, ರಾಘವೇಂದ್ರ ಅವರಿದ್ದಾರೆ, ಗುರು ರಾಘವೇಂದ್ರ ಅವರಿದ್ದಾರೆ, ಅಪ್ಪ ಕಾಪಾಡ್ತಾರೆ ನಿಮ್ಮ ಅಂತ ಅಷ್ಟೇ ಹೇಳ್ಬೋದು. ಸೊ ನಾವು ಯಾವಾಗ ಯೋಚನೆ ಮಾಡ್ತೀವಿ ದೇವ್ರ ಬಗ್ಗೆ, ಬರೀ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಯೋಚನೆ ಮಾಡೋದು. ಸೊ ಅವ್ರು ಯೋಚನೆ ಮಾಡ್ತಾರೆ ನನಗೆ ಏನು ಮಾಡೋದು, ಇವಾಗ ವಿಕೆಟ್ಗಳು ಬರ್ತಾ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ ಇವಾಗ ಅಲ್ಲಿ ಕ್ಯಾಪ್ಟನ್ನಲ್ಲಿ. ಸೊ ಎಲ್ಲ ಯೋಚನೆ ಮಾಡ್ತಾ ಇದೆ. ಸೊ ಕಣ್ಣಲ್ಲಿ ನೀರು ಬರ್ತಾ ಇತ್ತು ನನಗೆ, ಏನೋ ಮಾಡಬೇಕು ನಾನು ಅನ್ನೋ ಒಂದು ಯೋಚನೆ ಬರ್ತಾ ಇತ್ತು. ಬಟ್ ಏನು ಮಾಡೋಕ್ಕಾಗ್ತಾಯಿಲ್ಲ, ಇರೋದನ್ನೆಲ್ಲ ಮಾಡ್ತಾ ಇದ್ದೀನಿ ನಾನು, ಅಂದ್ರೂ ವಿಕೆಟ್ಗಳು ಬರ್ತಾ ಇಲ್ಲ. ಸೊ ಆಯಿತು, ಒಂದು 2-3 ಓವರ್ ಆಯಿತು. ಆಮೇಲೆ ಅಂದ್ಕೊಂಡೆ ಒಳ ಹೋಗ್ಬೇಕು ಅಂತ. ಈಗ